ನಮಗೆ ಈ ವೇದಿಕೆ ಕೊಡ್ತಾ ಇದೆ. ಲಾಂಚಿಂಗ್ ವಿಷಯದಲ್ಲಿ ಹೇಳಬೇಕಂದ್ರೆ ನನಗೆ IAS ಆಫೀಸರ್ಸು 3 ಜನ ಭೇಟಿಯಾದರು ಈ ಕಾರ್ಯಕ್ರಮ ನೋಡಿ. ಅವರಂದರು, ಸರ್ ಅದು ಹೇಗೆ ಸಾಧ್ಯ ಆಯಿತು, ಜ್ಞಾನ ಅನ್ನೋ ಒಂದು ಮಗು ಆ ಸೀಸನ್ನಲ್ಲಿ ಈ ಸೀಸನ್ಗೆ ಜ್ಞಾನ ವೃದ್ಧ ಹೇಗೆ ಬಂದ ಸರ್, ಹೇಗೆ ಬಂದು ಈ ಕಲ್ಪನೆ ಅಂದರು. ಇಲ್ಲ ಸರ್, ಅದು ತಾನಾಗಿದ್ದು ಸರ್. ಇದೊಂದು ಈ ಸಂಗೀತದ ಕಾರ್ಯಕ್ರಮಕ್ಕೆ ರೋಲ್ ಮಾಡಲ್ ಯಾವುದು ಅಂದರೆ ಸರಿಗಮಪ. ಅವರು ಇನ್ನೂ ಒಂದು ಮಾತು ಹೇಳಿದ್ರು, ಒಂದು ರಿಯಾಲಿಟಿ ಶೋ ಅಂದರೆ ಒಂದು ಮನರಂಜನೆಗೆ ಮೀಸಲಾದ ಒಂದು ವೇದಿಕೆ. ಅಲ್ಲಿ ತಾತ್ವಿಕತೆಯನ್ನು, ಸಾರ್ಥಕತೆಯನ್ನು, ಮಾನವೀಯತೆಯನ್ನು, ಜನರಿಗೆ ಪ್ರಿಯವಾದದ್ದನ್ನು ಕೊಡೋ ವೇದಿಕೆ ಆಗಿದೆ. ದಿಸ್ ಈಸ್ ದಿ ರೋಲ್ ಮಾಡಲ್. ನನಗೆ ನಿಜವಾಗಿಯೂ ರೋಮಾಂಚನ ಆಯಿತು. ನಾನು ಹೇಳಿದೆ ಅವರಿಗೆ, ಸರ್ ಸೀಸನ್ 1ರಿಂದ 13-14ವರೆಗೂ ದುಡಿದು ತಂದ ಭಾಗ್ಯ ಸರ್, ಇದು ಒದಗಿ ಬಂದ ಭಾಗ್ಯ. ಈ ಕಾರ್ಯಕ್ರಮ ನಮ್ಮ ಹೆಸರು, ನಮ್ಮ ನಾಡಿನ ಹೆಸರು ಎಲ್ಲಕ್ಕೂ ಇದು ಮಾದರಿಯಾಗಿದೆ ಅಂತ ಹೇಳ್ಕೊಳಕ್ಕೆ ಬಹಳ ಸಂತೋಷ ಆಗುತ್ತೆ. ನನಗಂತೂ ನನ್ನ ಜೀವನದ ಸಾರ್ಥಕ ಕ್ಷಣಗಳನ್ನು ಇದರಲ್ಲಿ ಅನುಭವಿಸ್ತಾ ಇದ್ದೀನಿ. ಅದು ಏನೇನು ನಡ್ಸ್ಕೊಂಡು ಹೋಗುತ್ತೋ ನಡ್ಸ್ಕೊಂಡು ಹೋಗಲಿ. ಆವಾಗಲೇ ಹೇಳ್ದಲ್ಲ ನಾನು, ಈ ಸಂಗೀತ ಸಂಸ್ಥಾನದಲ್ಲಿ ಮಾನವೀಯತೆ ಸೃಷ್ಟಿಯಾಗಲಿ, ಆ ಸೃಷ್ಟಿಗೆ ದೃಷ್ಟಿ ತಾಕದೇ ಇರಲಿ. ಈ ಮಾತಿನ ಜೊತೆಗೆ 2ನೇ ವಾರದ ಮೆಗಾ ಆಡಿಷನ್ಸ್ ನ ಕಂಟಿನ್ಯೂ ಮಾಡೋಣ ಮಹಾಗುರುಗಳೇ. ಧನ್ಯವಾದಗಳು. ಬರ್ಲಿ ಚಪ್ಪಾಳೆ ಮಹಾಗುರುಗಳಿಗೆ. ಟಾಪ್ 35 ಗಾಯನ ಸ್ಪರ್ಧಿಗಳ ನಡುವೆ ಇಂದು ನಡೀತಾ ಇದೆ ಸ್ವರ ಪರೀಕ್ಷೆಯ ಮುಂದುವರೆದ ಅಧ್ಯಾಯ. ಅಂದ್ರೆ ಇಲ್ಲಿ ಕೂಡ ಅದೇ ರೂಲ್ಸ್ ಅಪ್ಲೈ ಆಗುತ್ತೆ. ಸರಿ, ಹಾಗಾದ್ರೆ ಇನ್ನುಳಿದಂತ ಎಲ್ಲ ಕಂಟೆಸ್ಟೆಂಟ್ಸ್ ಹಾಡೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಂದಿನ ಕಂಟೆಸ್ಟೆಂಟ್ ಅನ್ನ ವೆಲ್ಕಮ್ ಮಾಡೋಣ. ಕಂಟೆಸ್ಟೆಂಟ್ ನಂಬರ್ 12. ಹೆಲೋ, ಏನು ನಿಮ್ಮ ಹೆಸರು? ನನ್ನ ಹೆಸರು ಅಶ್ವಿನ್ ಶರ್ಮಾ ಅಂತ. ಎಲ್ಲಿಂದ ಬಂದಿರೋದು ಅಶ್ವಿನ್? ಬೆಂಗಳೂರಿಂದ ಬಂದಿರೋದು. ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ಡಿಗ್ರಿ ಆಗಿದೆ, ಸೊ ಈಗ ಮ್ಯೂಸಿಕ್ ಮಾಡ್ತಾ ಇರೋದು. ಓಕೆ, ಈಗ ಸದ್ಯಕ್ಕೆ ಹಾಡಿದಿರಾ, 1 ಗ್ರೀನ್ ಬಜರ್ ಬಂದಿದೆ, ಇನ್ನ 3 ತೀರ್ಪುಗಾರರು ಕೊಟ್ಟಿಲ್ಲ. ಸೊ VP ಸರ್. ಅಶ್ವಿನ್ ಶರ್ಮಾ ಅವರೇ, ಕರ್ನಾಟಕ ಕಲ್ತಿದ್ದೀರಾ? ಹೌದು ಸರ್. ಈಗ ಯಾವ ಶ್ರುತಿಲಿ ಹಾಡಿದ್ರಿ ನೀವು? ಸರ್ ಸಿ ಶಾರ್ಪ್. ಈ ಹಾಡನ್ನ ಸ್ವರಗಳಲ್ಲಿ ಹಾಡಿ. ವಿಷಯ ಇಟ್ಟಿದ್ಯಾ, ಬಹಳ ಒಳಗಡೆ ಇಟ್ಟಿದ್ಯಾ, ಬೀರೊಳಗೆ ಬಹಳ ಗಮನಿಸಿ ಲಾಟದ ಮೇಲೆ ಇಟ್ಟಿದ್ಯಾ. ನನ್ನ ಪ್ರಕಾರ ನೀನು ಒಳಗೆ ಬಂದು ಕಿರಿಕಿರಿಯನ್ನೆಲ್ಲ ಸರಿ ಮಾಡಿದ್ರೆ ನೀನು ಬೇರೆ ಲೆವೆಲ್ಗೆ ಹೋಗ್ಬೋದು ಗುರುವೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಗ್ರೀನ್ ಒತ್ತದೆ ಅಂದ್ರೆ ನೀನು ಒಳಗಿದ್ಯಾ ಅಂತ ಅರ್ಥ ಅಲ್ಲ ಕಣಪ್ಪ. ಒಂದು ಮನೆ ಗ್ರೀನ್ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜಡ್ಜಸ್ ಮಾತಾಡ್ತಾ ಕನ್ವಿನ್ಸ್ ಆಗ್ತಾ ಇದ್ದಾರೆ. ಸರ್, ಇದು ಕೊನೆಗೆ ಏನೋ ಒಂದು ಮಾಡಿಸಿದ್ರಲ್ಲ ಸರ್, ಅದೇನ್ ಸರ್? ಸ್ಕ್ಯಾಟಿಂಗ್ ಸರ್. ಸ್ಕೇಟಿಂಗ್ ಕಾಲಲ್ಲಿ ತಾನೇ ಮಾಡೋದು, ಅವ್ರು ಯಾಕೆ ವಾಯ್ಸ್ ಅಲ್ಲಿ ಮಾಡಿದ್ರು? ಅದು ಸ್ಕೇಟಿಂಗ್ ಅಲ್ಲ, ಸ್ಕ್ಯಾಟಿಂಗ್. ಇಲ್ಲ, ನಾನು ಆಕ್ಚುಲಿ ನಂದು ಪ್ರಾಬ್ಲಮ್ ಇಲ್ಲ ಸರ್. ನನಗೆ ಗುರುಗಳು ಹೇಳಿದ್ದು ABC ಆದ್ಮೇಲೆ D ಅಂತ ಹೇಳಿದ್ದಾರೆ. ಇವ್ರು ಹೇಳಿದ್ರು R ಆದ್ಮೇಲೆ D ಅಂತ ಹೇಳ್ತಾ ಇದಾರೆ. ನನ್ ತಪ್ಪಲ್ಲ, ಇದು ಗುರುಗಳದ ತಪ್ಪು. ಇಂಗ್ಲಿಷೇ ಸರಿ ಇಲ್ಲ ಆಕ್ಚುಲಿ. ಅದು D ಅಲ್ಲ, RNB. ABCD EFG HIJK LMNOPQ. R ಆದ್ಮೇಲೆ S. ಗ್ರ್ಯಾಂಡ್ ಪಾ, R ಆದ್ಮೇಲೆ ಏನ್ ಬರ್ಬೇಕು? RSTUVWXYZ. ಸೂಪರ್. ಆದ್ರೆ ಇದು R ಮತ್ತೆ B ಅಂದ್ರೆ ಏನಿರ್ಬೋದು? ಬಿಫೋರ್ ವರ್ಡ್. Grandpa, we will teach this English, okay? No English. No English. No talking for English. No talking. ಈ ಕೊನೆದಾಗ ಏನೋ ಹೇಳಿದ್ರು VP ಸರ್, ಏನದು? ಏನ್ ಸರ್ VP ಸರ್? ಅದು ಸ್ಕ್ಯಾಟಿಂಗ್. Grandpa, next episode ಅಲ್ಲಿ you should do skating. ಏನು ಸ್ಕಾಟಿಂಗ್ ಅಂದ್ರೆ ಏನು? ಪ್ರಾರಂಭ. Wow, I like his confidence. Grandpa, ಬನ್ನಿ ಇಲ್ಲಿ. I love you Grandpa. ನೀವು ನನ್ನ ಇಂಗ್ಲಿಷ್ಗೆ ಒಂದು ಹೊಸ ಜೀವನ ಕೊಡ್ತಾ ಇದ್ದೀರಾ. ಬನ್ನಿ ಇಲ್ಲಿ ನೀವು. ಅಮೇಜಿಂಗ್. ತಾತ, ಯಾವ್ದಾದ್ರು ಇಂಗ್ಲಿಷ್ ಸಿನಿಮಾ ನೋಡಿದೀರಾ? ನೀವು ಮತ್ತೆ ರುದ್ರಿ ಮೊನ್ನೆ ಶಿಪ್ಪಲ್ಲಿ ಹಿಂಗ್ ನಿಂತಿದ್ರಂತೆ. Every night in my dreams ಅಂತ. ಇಲ್ಲ ನಾನು ಮದುವೆದ ಕೂಡ ನನ್ನ ಸಿನಿಮಾಕ್ಕೂ ಕರ್ಕೊಂಡು ಹೋಗಿಲ್ಲ ಅವಳ. ತಾತ ಸಿಗಾಕೊಂಡ್ರಿ. ನಿಮಗೆ ಗ್ರ್ಯಾಂಡ್ ಪಾ, ನಿಮ್ಗೊಬ್ರು ಫೇವ್ರೇಟ್ ಹೀರೋಯಿನ್ ಇದಾರೆ, ನೀವು ಅದೆಲ್ಲ ಗೊತ್ತು ಮಾಡದೆ. ಸರ್ ನೀವು ಕೇಳಿ ಸರ್, ಮಾಧವಿ ಯಾಕೆ ಇಷ್ಟ ಅಂತ ಕೇಳಿ ಸರ್. ಯಾಕೆ ಇಷ್ಟ ತಾತ? ಅವರು
ಕಣ್ಣು ತುಂಬಾ ಒಳಪು, ಎಲ್ಲ ಕಣ್ಣಲ್ಲೇ ತೋರಿಸ್ಬಿಡ್ತಾರೆ ಅವ್ರ ಆಕ್ಟಿಂಗ್ ಎಲ್ಲ. ಆಮೇಲೆ ಭರತನಾಟ್ಯ ಮಾಡೋದ್ರಾಗ ಎಕ್ಸ್ಪರ್ಟ್, ತುಂಬಾ ಅತ್ಯುತ್ತಮವಾಗಿ ಪ್ರದರ್ಶನವನ್ನ ನೀಡ್ತಾರೆ. ಯಾವುದು ಅದೇ ತಾಳೆ ಹೂವ ಪೊದೆಯಿಂದ. ಇಂಗ್ಲಿಷ್ ಅಲ್ಲಿ ಹೇಳಿ ಅವ್ರ ಬಗ್ಗೆ ನೋಡೋಣ. ನನಗೆ ಬರಲ್ಲ. ಏನಿಲ್ಲ, ಸಿಂಪಲ್ ತಾತ. ಮಾಧವಿ ಆಲ್ ಶೋಯಿಂಗ್ ಮಾಧವಿ ಈಸ್ ವೆರಿ ಬ್ಯೂಟಿಫುಲ್ ಗರ್ಲ್. ಕಳ್ಳ ತುಂಟ ನಾಟಿ ತಾತ. ಬರ್ಲಿ ಚಮಾಳೆ ತಾತನ್ಗೆ. ಅಶ್ವಿನ್ ಅವರೇ ಸರ್, ಇವತ್ತೇನು ಮಿಸ್ ಆಗಿದೆ ನಿಮಗೆ ಗೊತ್ತಿದೆ. ಗೊತ್ತಾಯ್ತು ಸರ್. ಸೊ ಅದು ಮತ್ತೆ ಆಗಬಾರ್ದು, ಅದು ಆಗಲ್ಲ ಅನ್ನೋ ನಂಬಿಕೆ ಮೇಲೆ. ಓಕೆ, 2 ಗ್ರೀನು. ಗುರುಗಳು ಮೊದಲೇ ಗ್ರೀನ್ ಕೊಟ್ಟಿದ್ದೀರಾ, ನೀವು ರಿಲ್ಯಾಕ್ಸ್ ಆಗ್ಬಿಟ್ಟಿದ್ದೀರಾ. ಹೇಳಿ ಗುರುಗಳೇ. ನೀನೇ ಹೇಳು ಅಶ್ವಿನ್, ಯಾಕೆ ಅಂತ. ಸರಿಗಮಪ ಸೀಸನ್ 4 ರನ್ನರ್ ಅಪ್ ಆಗಿ ಸೀಸನ್ 5 ವಿನ್ನರ್ ಆಗಿದೆ. ಲಿಟಲ್ ಚಾಂಪ್ಸ್ ಸರ್. ಈಸ್ ದ ವಿನ್ನರ್ ಆಫ್ ದ ಸೀಸನ್. ಲಿಟಲ್ ಚಾಂಪ್ಸ್ ವಿನ್ನರ್ ಆಕ್ಚುಲಿ. ಎಸ್ ಸರ್. ಯಾವ ವರ್ಷ? 2008-9 ಸರ್. ರಾಜೇಶ್ ಸರ್ ಮತ್ತೆ ಎಸ್ ಜಾನಕಿ 10 ವರ್ಷದಿಂದ. 11 ವರ್ಷ ಆಗಿತ್ತು. ಈ ಅನಾಲಿಸಿಸ್ ಎಲ್ಲ ಓಕೆ, ಬಟ್ ಯು ಆರ್ ಕಂಪೀಟಿಂಗ್ ವಿತ್ ಯುವರ್ ಓನ್ ಸೆಲ್ಫ್. ಎಸ್ ಸರ್. ಅದೇ ಅನ್ನಿಸ್ತು ನನಗೆ. ಸ್ಟೆಬಿಲಿಟಿ ಕನ್ಫ್ಯೂಸ್ಡ್ ಆಗಿತ್ತು. ಕೂಲಾಗಿ ಎಸ್ ಸರ್, ಕಾಮ್ ಆಗಿ ಅಪ್ರೋಚ್ ಮಾಡಿದ್ರೆ ಶ್ಯೂರ್ ಸರ್. ಗುಡ್ ಫಾರ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ಮಹಾಗುರುಗಳೇ, ನೀನು ಈ ವೇದಿಕೆಯಲ್ಲಿ ಕಲಿಬೇಕಾದ್ದಿದೆ. ನೀನು ನಿನ್ನ ಸ್ವಂತ ಬೆಳೆಯನ್ನ ಬೆಳ್ಕೊಂಡು ಇಲ್ಲಿಂದ ಹೋಗ್ಬೇಕು. ನೀನು ಖಂಡಿತ ಸರ್. ನಿನ್ನ ಸ್ವಂತಿಕೆಯನ್ನ ಇಡೀ ಸ್ಪರ್ಧೆಯಲ್ಲಿ ನಾನು ಗಮನಿಸ್ತೀನಿ. ಶ್ಯೂರ್ ಸರ್. ಓಕೆನಾ? ಖಂಡಿತ ಸರ್. ಖಂಡಿತ ಸರ್. ಆಗ್ಲೇ ಸಾರಿಗಮಪ ಸೀಸನ್ 17ಕ್ಕೆ ಆಯ್ಕೆ ಆಗಿದ್ದಾರೆ ಅಶ್ವಿನ್ ಶರ್ಮಾ. ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಸರ್ವಜ್ಞ ಮೇಡಮ್. ಯಾರಿಟ್ಟಿದ್ ನಿಮ್ಗೆ ಈ ಹೆಸರು? ನಮ್ಮ ಚಿಕ್ಕಪ್ಪ ಮೇಡಮ್. ಸಚ್ ಎ ನೈಸ್ ನೇಮ್. ಯಾವ ಊರಿಂದ ಬಂದಿರೋದು? ನಾನು ರಾಯಚೂರು ಜಿಲ್ಲೆ ಹೆಗ್ಗಾಪುರ ತಾಂಡದಿಂದ. ಏನ್ ಮಾಡ್ಕೊಂಡಿದ್ದೀರಾ ಸರ್ ನೀವು? ನಾನು BA ಕಂಪ್ಲೀಟ್ ಆಗಿದೆ ಮೇಡಮ್, ಸಂಗೀತ ಕಲಿತೀನಿ. ವೆರಿ ಗುಡ್, ವೆರಿ ಗುಡ್. ಈಗ ಯಾವ ತೀರ್ಪುಗಾರರು ಹಸಿರು ಬಜರ್ ಕೊಟ್ಟಿಲ್ಲ. ವಿಪಿ ಸರ್? ಸರ್ವಜ್ಞ ಅವರ ನಿಮ್ಮ ಹೆಸರಲ್ಲೇ ಇದೆ, ಎಲ್ಲ ಗೊತ್ತಿರಬೇಕು ನಿಮಗೆ. ಒಂದು ವಿಷಯ ಮರ್ತೋಗ್ಬಿಟ್ಟಿದ್ದೀರಾ. ಹಾಂ ಸರ್. ಭಯಭೀತರಾಗಿದ್ದೀರಾ ಈ ಒಂದು ಕ್ಷಣದಲ್ಲಿ. ನೀವು ಏನ್ ಮಾಡ್ಕೊಂಡಿದ್ದೀರಾ? ಸರ್ ನಂದು BA ಮ್ಯೂಸಿಕ್ ಆಗಿದೆ ಸರ್. ಓಕೆ, ಅಲ್ಲ ಬಟ್ ಜೀವನದಲ್ಲಿ ಜೀವನೋಪಾಯಕ್ಕೆ ಪುರಾಣ ಫಂಕ್ಷನಲ್ಲಿ ಅಲ್ಲೆಲ್ಲ ಹಾಡಕ್ಕೆ ಹೋಗ್ತೀನಿ ರೀ ಸರ್. ಅದನ್ನೇ ಕೊಟ್ಟು ದುಡ್ಡಲ್ಲೇ ಎಲ್ಲ ಮನೆ ಎಲ್ಲ ನಡೆಸ್ತೀನಿ ಸರ್. ವೆರಿ ಗುಡ್. ನಿಮ್ಮ ತಂದೆ ತಾಯಿ? ತಂದೆಯವರಿಲ್ಲ ಸರ್, ಆಕ್ಸಿಡೆಂಟಲ್ಲೇ ತೀರ್ಕೊಂಡ್ರು.